ಓಂ ಶಾಂತಿ. ಜೀವನದ ಎಲ್ಲ ಘಟ್ಟಗಳಲ್ಲೂ ವಿಜ್ಞಾನ ಬೇಕೇ ಬೇಕು. ವಿಜ್ಞಾನದ ಸಾಧನಗಳಿಲ್ಲದೆ ಯಾವ ಕಾರ್ಯನೂ ಮಾಡಲು ಸಾಧ್ಯ ಇಲ್ಲ. ವಿಜ್ಞಾನದ ಎಲ್ಲ ಸಾಧನಗಳು, ವಾಹನ, ಕಂಪ್ಯೂಟರ್, ಮೊಬೈಲ್, ಯಾವ ಸಾಧನ ತಗೊಂಡ್ರು, ಒಂದು ಟಾಯ್, ಏನೊಂದು ಗೊಂಬೆ ಸಹ ಅದು ತಿರುಗಬೇಕು, ಮೂವ್ ಆಗಬೇಕು, ಎಲ್ಲದಕ್ಕೊಂದು ಎಕ್ಸಿಬಿಷನಲ್ಲಿ ಮೆರಿಗೋ ರೌಂಡ್, ಯಾವುದರ ವಿಜ್ಞಾನದ ಸಾಧನ ತಗೋರಿ, ಅದಕ್ಕೆ ಬೇಕು ಇಲೆಕ್ಟ್ರಿಕಲ್ ಸಿಸ್ಟಮ್. ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ಕರೆಂಟ್ ಪ್ರೊಡ್ಯೂಸ್ ಆದಮೇಲೆ ಆ ಸಾಧನಗಳು ವರ್ಕ್ ಮಾಡ್ತವೆ. ವಾಹನದಲ್ಲೂ ಇಲೆಕ್ಟ್ರಿಕಲ್ ಸಿಸ್ಟಮ್ ಚೆನ್ನಾಗಿರ್ಬೇಕಲ್ಲ. ಒಂದ್ಸಲ ಒಂದು ವೈರ್ ಬ್ಯಾಟ್ರಿಯಿಂದ ಏನೋ ಸ್ವಲ್ಪ ಲೂಸ್ ಕನೆಕ್ಟ್ ಆದರೂ ಎಷ್ಟು ತ್ರಾಸಾಗ್ತದೆ, ಟ್ರಬಲ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಸರ್ವಿಸ್ ಇಂಜಿನಿಯರ್ ವೆನಿಲಾ ಐಸ್ ಕ್ರೀಮ್ ತಗೊಂಡಾಗೆಲ್ಲ ಕಾರ್ ಯಾಕೆ ಲೇಟ್ ಸ್ಟಾರ್ಟ್ ಆಗ್ತದೆ ಅನ್ನೋದನ್ನು ಇನ್ನೂ ಅನ್ವೇಷಣೆ ಮುಗಿಸೇ ಇಲ್ಲ. ಎವ್ರಿ ಸಿಸ್ಟಮ್ ಚೆಕ್ ಮಾಡಾಯಿತು. ಆವಾಗ ನೋಡ್ತಾನೆ, ಇಲೆಕ್ಟ್ರಿಕಲ್ ಸಿಸ್ಟಮ್ ಏನಾದರೂ ಕೆಟ್ಟಿದೆಯಾ ಚೆಕ್ ಮಾಡಪ್ಪ ಅಂತ ಡಿಪಾರ್ಟ್ಮೆಂಟ್ ಹೆಡ್ಸ್ ಹೇಳ್ತಾರೆ. ನೋಡ್ತಾನೆ, ಚೆಕ್ ಮಾಡ್ತಿದ್ದಾನೆ. ನಮ್ಮ ಲೈಫಿನ ಎಲೆಕ್ಟ್ರಿಕಲ್ ಸಿಸ್ಟಮ್ ಯಾವುದು? ಕರೆಂಟ್ ಪ್ರೊಡ್ಯೂಸ್ ಆಗೋದು ಯಾವಾಗ? ಕನೆಕ್ಟ್ ಆದಾಗ. ಆ ವಯರ್ ಈ ವಯರ್ ಕನೆಕ್ಟ್ ಆದರೆ ಒಳಗೆ ಕರೆಂಟ್ ಪಾಸ್ ಆಗ್ತದೆ. ನಮ್ಮ ಲೈಫ್ನಲ್ಲೂ ಕರೆಂಟ್, ನಾವು ಸಹ ಸ್ಪಿರಿಟ್ ಪವರ್ಫುಲ್ ಇರಬೇಕಾದ್ರೆ ನಮ್ಮದು ಕನೆಕ್ಷನ್ ಸರಿ ಇರಬೇಕು. ಯಾರ ಜೊತೆಗೆ ನನ್ನನ್ನು ನಾನು ಕನೆಕ್ಟ್ ಮಾಡಿಕೊಂಡ್ರೆ ನನ್ನ ಇಲೆಕ್ಟ್ರಿಕಲ್ ಸಿಸ್ಟಮ್ ಚೆನ್ನಾಗಿದೆ, ನನ್ನ ಲೈಫ್ನಲ್ಲಿ ಕರೆಂಟ್ ಪ್ರವಹಿಸ್ತದೆ. ಒಂದನೇದ್ದು, ನನ್ನ ಇಲೆಕ್ಟ್ರಿಕಲ್ ಸಿಸ್ಟಮ್ ಚೆನ್ನಾಗಿರಬೇಕಾದ್ರೆ ರೀಡ್ ಗುಡ್ ಬುಕ್ಸ್, ಒಳ್ಳೆಯ ಪುಸ್ತಕಗಳನ್ನೇ ಓದಿರಿ. ಇವತ್ತಿನ ಕಾಲದಲ್ಲಿ ಪುಸ್ತಕ ಅನ್ಬೇಕು ಬೇಡೋ ಗೊತ್ತಿಲ್ಲ. ಯಾಕೆಂದರೆ ಎಷ್ಟು ಜನ ಲೈಬ್ರರಿಗೆ ಹೋಗಿ ಓದ್ತಾರ, ಎಷ್ಟು ಜನ ಒಳ್ಳೆ ಪುಸ್ತಕಗಳನ್ನು ಮನೆಯಾಗಿ ಇಟ್ಕೊತಾರ, ಎಷ್ಟು ಜನರಿಗೆ ಆ ಕ್ರೇಜ್ ಇದೆ ಗೊತ್ತಿಲ್ಲ. ಆದರೆ ಗೂಗಲ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಪುಸ್ತಕಗಳಿರ್ತವೆ, ಈ ಬುಕ್ಸ್. ಒಳ್ಳೆ ಪುಸ್ತಕಗಳನ್ನೇ ಓದ್ರಿ. ಎಷ್ಟು ಒಳ್ಳೊಳ್ಳೆ ಜನ ಒಳ್ಳೊಳ್ಳೆ ಪುಸ್ತಕ, ಅವ್ರ ಲೈಫೇ ಅನೇಕರಿಗೆ ಆದರ್ಶವಿದೆ. ಅಬ್ದುಲ್ ಕಲಾಂ ಅವ್ರ ಪುಸ್ತಕ ಇರ್ಬೋದು, ಗಾಂಧಿ ತಮ್ಮ ಲೈಫನ್ನು ಅನೇಕರಿಗೆ ಆದರ್ಶ ಆಗೋಂಗೆ ಬರೆದಿದ್ದಾರೆ. ಅದರಿಂದ ವಿವೇಕಾನಂದರ ಪುಸ್ತಕ ಇರ್ಬೋದು. ಜೀವನ ಪರಿವರ್ತನೆ ಆಗ್ತದೆ. ಜೀವನ ಪರಿವರ್ತನೆ ಮಾಡಬೇಕಾದ ಅತ್ಯಂತ ಶ್ರೇಷ್ಠ ಪುಸ್ತಕ ಶಿವ ಭಗವಾನ್ ವಾಚ್, ಪರಮಾತ್ಮನ ಮಹಾವಾಕ್ಯಗಳ ಪುಸ್ತಕ. ಜೀವನವನ್ನೇ ರಕ್ಷಣೆ ಮಾಡ್ತದೆ. ಪುಸ್ತಕದಂತೆ ನಮ್ಮ ಮಸ್ತಕ, ನಾವೇನು ಓದ್ತೀವಿ ಅದೇ ವಿಚಾರಗಳೇ ಮಸ್ತಕದಲ್ಲಿ ಬರ್ತವೆ. ಸಾಹಿತ್ಯದಂತೆ ನಮ್ಮ ಜೀವನದ ಒಂದು ಪ್ರತಿಬಿಂಬ, ಸಮಾಜದ ಗತಿಬಿಂಬವಾಗಿಬಿಡ್ತದೆ. ಅದಕ್ಕೆ ಒಳ್ಳೆ ಪುಸ್ತಕಗಳನ್ನು ಓದ್ರಿ, ನಿಮ್ಮಲ್ಲಿ ಕರೆಂಟ್ ಫ್ಲೋ ಆಗ್ತದೆ. ಎರಡನೇದು, ಯಾರ ಜೊತೆಗೆ ಕನೆಕ್ಟ್ ಆದರೆ ನನ್ನ ಇಲೆಕ್ಟ್ರಿಕಲ್ ಸಿಸ್ಟಮ್ ಕರೆಕ್ಟ್ ಇದೆ, ಒಳ್ಳೆಯ ಸಂಘವನ್ನು ಮಾಡಿರಿ. ಒಳ್ಳೆಯ ಸಂಘ ಮಾಡೋದಂದ್ರೆ ಅರ್ಥ ಏನು? ನಮ್ಮ 3 ಸ್ಟೆಪ್ಸ್ ಇದೆ ಒಳ್ಳೆಯ ಸಂಘ ಮಾಡೋದಂದರೆ. ಒಂದು, ಆಲ್ರೆಡಿ ನನಗೆ ಅನೇಕರ ಜೊತೆಗೆ ಫ್ರೆಂಡ್ಶಿಪ್ ಇದೆ, ಆ ಫ್ರೆಂಡ್ಶಿಪ್ಪನ್ನು ನಿಭಾಯಿಸಬೇಕು. ಮ್ಯಾಕ್ಸಿಮಮ್ ಏನಾಗ್ತದೆ ಈ ಜಗತ್ತಿನಲ್ಲಿ, ಹೊಸ ಫ್ರೆಂಡ್ಶಿಪ್ಪನ್ನು ನಿಭಾಯಿಸ್ಲಿಕ್ಕೆ ಹೋಗಿ ಹಳೆ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಒಬ್ಬ ವ್ಯಕ್ತಿ ಜೊತೆಗೆ ಚಲೋ ಫ್ರೆಂಡ್ಶಿಪ್ ಮ್ಯಾನೇಜ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ದ್ವೇಷ ಮಾಡ್ಕೊಳ್ತಾರೆ. ನಮಗೆ ಇನ್ನೊಬ್ಬರ ಜೊತೆಗೆ ದ್ವೇಷ ಮಾಡುವ ಸಂಕಲ್ಪನೆ ಬರಬಾರ್ದು. ಎಲ್ಲರೊಂದಿಗೆ ಫ್ರೆಂಡ್ಶಿಪ್ ಚೆನ್ನಾಗಿಟ್ಕೋಬೇಕು ಎನ್ನುವಂತಹ ಸಂಘ. ಯಾಕೆಂದ್ರೆ ಮನುಷ್ಯ ಒಬ್ಬನೇ ಏನು ಸಕ್ಸಸ್ಸಿನ ತುದಿಗೆ ಹೋಗೋಕ್ಕಾಗಿಲ್ಲ. ಎಲ್ಲರಿಗೂ ಬೇಕು. ಎಲ್ಲರಿಗೂ ಗೌರವ ಕೊಟ್ಟು ಎಲ್ಲರನ್ನೂ ಸ್ನೇಹದಿಂದ ಬಾಳುವ ಸತ್ಸಂಗ ಮಾಡ್ಕೋಬೇಕು. ಎಷ್ಟೇ ಜನರ ಸತ್ಸಂಗ ಫ್ರೆಂಡ್ಶಿಪ್ಪನ್ನು ಚೆನ್ನಾಗಿ ನಿಭಾಯಿಸಿದರೂ ನೆನ್ಪಿಟ್ಕೊರಿ, ನಮ್ಮ ಇಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ನನ್ನೊಳಗೆ ನಿರಂತರ ಕರೆಂಟ್ ಫ್ಲೋ ಆಗಬೇಕಾದ್ರೆ ನಾನು ಯಾರ ಜೊತೆಗೆ ಕನೆಕ್ಟ್ ಆಗಬೇಕು? ಫ್ರೆಂಡ್ಶಿಪ್ ಎಲ್ಲರ ಜೊತೆಗೆ ಇಟ್ಕೊಳ್ಳೋಣ, ಆದರೆ ಕರೆಂಟ್ ಯಾರಿಂದ ತುಂಬ್ಕೋಬೇಕು? ಯಾವ ವ್ಯಕ್ತಿ ಜೊತೆಗೆ ಏನು ಕನೆಕ್ಟ್ ಮಾಡಿದ್ರೇನು?
ಸ್ನೇಹದಿಂದಿರೋಣ, ಆದರೆ ಯಾವ ವ್ಯಕ್ತಿಯಿಂದನೂ ಪರ್ಮನೆಂಟ್ ಸ್ನೇಹ ನಮಗೆ ಫ್ಲೋ ಆಗಲ್ಲ. ಪರ್ಮನೆಂಟ್ ಎನರ್ಜಿ ಫ್ಲೋ ಆಗೋದು ಒಬ್ಬನಿಂದಲೇ. ಅವನ ಚಾರ್ಜ್ ಎಂದಿಗೂ ಕಡಿಮೆ ಆಗೋದಿಲ್ಲ. ಯಾರ್ದು? ಪರಮಾತ್ಮಂದು. ಪರಮಾತ್ಮನ ಜೊತೆಗೆ ನಾವು ಎನರ್ಜಿಯನ್ನು ಇಟ್ಕೊಂಡ್ವಿ, ಕರೆಂಟ್ ಕನೆಕ್ಷನ್ ಇಟ್ಕೊಂಡ್ವಿ ಅಂದರೆ ನಾವು ಯಾವಾಗಲೂ ಎವರ್ ಚಾರ್ಜ್ಡ್. ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲೂ ಭಗವಾನ್ ಮೇರಾ ಸಾಥಿ ಹೈ, ಭಗವಾನ್ ಮೇರಾ ಸಾಥಿ ಹೈ, ಭಗವಂತನೇ ನನ್ನ ಸಾಥಿ ಅನ್ನೋದೇ ನನಗೆ ಬೆಂಕಿಯ ಮಧ್ಯದಲ್ಲೂ ನನಗೆ ಶೀತಲತೆ ಅನುಭವ ಮಾಡಿಸ್ತದೆ. ಮಳೆಯ ಮಧ್ಯದಲ್ಲೂ ಇದು ಇಂಟರ್ನಲ್ ಏನಂತಾರೆ ಅಂಬ್ರೇಲಾ ಇದ್ದಂತೆ. ಆದ್ದರಿಂದ ನಮ್ಮ ಈ ಇಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಭಗವಂತನನ್ನೇ ಜೊತೆಗಿಟ್ಕೊಂಡು ನನ್ನನ್ನು ನಾನು ಚೆನ್ನಾಗಿ ಜೀವನವನ್ನು ರೂಪಿಸ್ಕೋಬೇಕು. ಎಂತಹ ಬಿಸಿ ಬಿಸಿ ಪರಿಸ್ಥಿತಿಯಲ್ಲಿ ಒಂದು ಸೆಂಟೆನ್ಸ್ ನೆನ್ಪು ಮಾಡ್ಕೊರಿ, ಭಗವಂತ ನನ್ನ ಜೊತೆಗಾರ. ಎ ಸಿ ಹಾಕ್ದಂಗೆ ಹಾಕೈತೆ ನಿಮ್ಮ ಬುದ್ಧಿ. ನಿಮ್ಮ ಎಲ್ಲ ಚಿಂತೆ ಪರಮಾತ್ಮನಿಗೆ ಅರ್ಪಿಸ್ರಿ. ಮನುಷ್ಯರ ಮುಂದೆ ನೀವು ಚಿಂತೆ ಶೇರ್ ಮಾಡ್ಕೊಂಡ್ರಿ, ಅವ್ರು ಇನ್ನೂ ಡಬಲ್ ಚಿಂತಿತರಾಗುವಂತಹ ಮೆಥಡ್ಸ್ ಹೇಳ್ಕೊಡ್ತಾರೆ. ಈಶ್ವರನಿಗೆ ಅರ್ಪಿಸ್ರಿ, ನಮ್ಮೆಲ್ಲ ಭಾರ ಅವನು ತನಗೆ ತಗೊಳ್ತಾನೆ. ನಮ್ಮ ಇಲೆಕ್ಟ್ರಿಕಲ್ ಸಿಸ್ಟಮ್ ಸರಿಯಾಗಿರಬೇಕಾದ್ರೆ ಪರಮಾತ್ಮನ ಜೊತೆಗೆ ಸ್ಟೇ ಕನೆಕ್ಟೆಡ್ ಫಾರ್ ಎವರ್. ಹೇಗೆ? ಈಗಿನ ಕಾಲದಲ್ಲಿ ಊಟ ಬಿಟ್ಟಿರಬಹುದು, ನೀರೂ ಬಿಟ್ಟು ಬದುಕಬಹುದು. ಆದರೆ ಆಶ್ಚರ್ಯ ಏನಂದರೆ ಎಲ್ಲಿ ಹೋದರೂ ಮೊಬೈಲ್ ಬಿಟ್ಟಂತಿರಂಗಿಲ್ಲ. ಮೊಬೈಲ್ ಹೆಂಗೆ ಜೊತೆಗಿಟ್ಕೊತೀವಿ ಹಂಗೆ ಮನದೊಳಗೆ ಈಶ್ವರನ ನೆನಪು ಜೊತೆಗಿರಲಿ. ನನ್ನ ರಕ್ಷಕ ಯಾರು? ನನಗೆ ಶಿಕ್ಷಕ ಯಾರು? ನನಗೆ ಪಾಲಕ ಯಾರು? ಎಲ್ಲಿ ಭಗವಂತನಿದ್ದಾನೋ, ಭಗವಂತನ ಆಶೀರ್ವಾದ ಇದೆಯೋ ಅಲ್ಲಿ ನಿಶ್ಚಿಂತ ಜೀವನ. ಕರೆಂಟ್ ಫ್ಲೋ ಆಗ್ತಾ ಇರ್ತದೆ. ಭಗವಂತ ಇದ್ದಾನೆ, ಅವನು ನನ್ನೆಲ್ಲ ಚಿಂತೆಗಳಿಗೆ ಪರಿಹಾರ ಮಾಡ್ತಾನೆ. ನನ್ನ ಜೀವನ ಸಂತೃಪ್ತವಾಗಿರ್ತೀನಿ. ಮಹಾಭಾರತದ ಮಹಾನ್ ಯುದ್ಧ ನಡೀತಾ ಇತ್ತು. ಅಷ್ಟೊತ್ತಿಗೆ ಅಭಿಮನ್ಯನನ್ನು ಜಯದ್ರಥ ಸಾಯಿಸಿಬಿಟ್ಟಿರ್ತಾನೆ. ಅರ್ಜುನನಿಗೆ ಸಿಟ್ಟು ಬಂದ್ಬಿಡ್ತದೆ. ಜಯದ್ರಥನನ್ನು ನಾನು ನಾಳೆ ಸಾಯಂಕಾಲ ಸೂರ್ಯಾಸ್ತದೊಳಗೆ ಸಂಹಾರ ಮಾಡ್ತೀನಿ. ಕೌರವರಿಗೆ 100% ಗ್ಯಾರಂಟಿ ಇತ್ತು, ನಾವೇ ಗೆಲ್ತೀವಿ. ಯಾಕೆಂದರೆ ಅವರು ಎಷ್ಟು ಚಂದ ಚಕ್ರವ್ಯೂಹ ರಚಿಸಿದ್ರು. ಜಯದ್ರಥನ ಕಡೆ ಅರ್ಜುನನಿಗೆ ಹೋಗೋಕ್ಕೂ ಸಾಧ್ಯ ಇಲ್ಲ. 1 ದಿನ ಅಲ್ಲ 2 ದಿನ ಟ್ರಾವೆಲ್ ಮಾಡಿದ್ರು ಜಯದ್ರಥನ ಮುಟ್ಟಕ್ಕಾಗೋದಿಲ್ಲ. ಅಂತಹ ವ್ಯೂಹವನ್ನು ರಚಿಸ್ಬಿಟ್ಟಿದ್ರು. ಜಯದ್ರಥ ಸುರಕ್ಷಿತ, ಸಾಯಂಗೇ ಇಲ್ಲ. ಅವನು ನಿಶ್ಚಿಂತ. ಅವನು ಯಾಕೆಂದ್ರೆ ಅವನು ಮಹಾವೀರ. ಅವನು ಅರ್ಜುನ ಎದುರಿಗೆ ಬಂದ್ರೂ ಗ್ಯಾರಂಟಿ ಅರ್ಜುನನೇ ಸಾಯ್ತಾನೆ. ಈ ಸಂಕಲ್ಪ ಮಾಡಿದ, ನಾಳೆ ಸಾಯಂಕಾಲ ಸೂರ್ಯಾಸ್ತದೊಳಗೆ ಸಾಯಿಸ್ತೀನಿ. ಆಯಿತು, ಯುದ್ಧ ಮುಗೀತು. ಎಲ್ಲರೂ ತಮ್ಮ ಶಿಬಿರಕ್ಕೆ ಹೋದರು. ಕೃಷ್ಣನಿಗೆ ಟೆನ್ಷನ್ ಆಗ್ಬಿಡ್ತು. ಅರ್ಜುನ ತನ್ನ ಶಿಬಿರಕ್ಕೆ ಹೋದ. ಏನಪ್ಪ ಇವನೇನೋ ಸಂಕಲ್ಪ ಮಾಡಿಬಿಟ್ಟಾನೆ, ಆದರೆ ಇವನು ಹೆಂಗೆ ಸಾಯಿಸ್ತಾನೆ? ಅಷ್ಟು ಸುಲಭನಾ ಜಯದ್ರಥನ ಸಾಯಿಸೋದು? ತಾನೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾನೆ, ಹಿಂಗೆ ಮಾಡೋಣ. ಅಲ್ಲ, ನನಗೆ ಇಷ್ಟು ಟೆನ್ಷನ್ ಆಗೈತೆ ಅಂದಮೇಲೆ ಇನ್ನು ಅರ್ಜುನನಿಗೆ ಎಷ್ಟು ಟೆನ್ಷನ್ ಆಗಿರ್ಬೋದು. ರಾತ್ರಿ ಎಲ್ಲ ನಿದ್ದೆ ಮಾಡಿರ್ಲಿಕ್ಕಿಲ್ಲ. ತನ್ನ ಪ್ರತಿಜ್ಞೆಯನ್ನೇ ನಾ ಯಾಕೆ ಮಾಡಿದ್ದೆ ಅನ್ಕೊಂಡೇನೋ, ಟೆನ್ಷನ್ ಮಾಡ್ಕೊಂಡಾನೇನೋ, ಅವನಿಗೆ ಸ್ವಲ್ಪ ಸಮಾಧಾನ ಹೇಳೋಣ, ರಿಲ್ಯಾಕ್ಸ್ ಮಾಡೋಣ ಅಂತ ರಾತೋರಾತ್ ಅವನ ಶಿಬಿರಕ್ಕೆ ಹೋದ. ಅರ್ಜುನ ಚಲೋ ಗೊರಕೆ ಹೊಡೆದು ನಿದ್ದೆ ಹೊಡ್ಯಾಕತ್ತಾನೆ. ಯಾಕೆ? ಏನಪ್ಪ ನಾನೆಲ್ಲ ಎದ್ದು ಕುಂತೀನಿ, ಟೆನ್ಷನ್ ಮಾಡ್ಕೊಂಡೀನಿ, ನಾನೆಲ್ಲ ಚಿಂತೆ ಮಾಡಕತ್ತೀನಿ, ನೀನೇನು ಆರಾಮ್ ನಿಶ್ಚಿಂತ ಗೊರಕೆ ಹೊಡೆದು ನಿದ್ದೆ ಮಾಡಕತ್ತೀಯಲ್ಲ. ಜಯದ್ರಥನ ಹೆಂಗೆ ಸಾಯಿಸೋದು ನಾಳೆ? ಅಯ್ಯೋ, ನಾನು ಯಾಕೆ ಚಿಂತೆ ಮಾಡಲಿ? ದೇವರು ಭಗವಂತನೇ ನನಗೋಸ್ಕರ ಎದ್ದು ಚಿಂತೆ ಮಾಡಕತ್ತಾನಂದ್ಮೇಲೆ ನಾನು ಮಲಗದೆ ಇನ್ನೇನು ಮಾಡಲಿ? ಈಶ್ವರಾರ್ಪಣೆ ಮಾಡಿದರೆ ನನ್ನ ಕೆಲಸ ಮಾಡಿಸೋದು ಅವನ ಕೆಲಸ, ನನ್ನ ಸಂಕಲ್ಪ ಈಡೇರಿಸೋದು ಅವನ ಕೆಲಸ. ಆದ್ದರಿಂದ ಮಕ್ಕೋಬೇಕಂತ ಅರ್ಥ ಅಲ್ಲ, ನಿಶ್ಚಯ ಇರಬೇಕು. ಭಗವಂತ ಮಾಡಿಸ್ತಾನೆ, ನಾನು ಹಗಲಿರಳು ಅದನ್ನು ಪ್ರಯತ್ನ ಪಡಬೇಕು. ಅವಾಗ ನಮ್ಮೊಳಗೆ ಈಶ್ವರನ ಜೊತೆಗೆ ಕನೆಕ್ಟೆಡ್ ಇದ್ದರೆ ಯಾವಾಗಲೂ ನನ್ನೊಳಗೆ ಎನರ್ಜಿ ಫ್ಲೋ ಆಗ್ತಾ ಇರ್ತದೆ. ಯಾವಾಗ ನನ್ನೊಳಗೆ ಎನರ್ಜಿ ಫ್ಲೋ ಆಗ್ತದೋ ಆ ಸಮಯದಲ್ಲಿ ನಾನು ಸದಾ ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇವತ್ತು ಚಾರ್ಜ್ ಆಗಿಲ್ಲ, ನಮ್ಮನ್ನು ನಾವು ಚಾರ್ಜ್ ಮಾಡ್ಕೊಂಡಿಲ್ಲ ಈಶ್ವರನ ಜೊತೆ ಕನೆಕ್ಟ್ ಮಾಡ್ಕೊಂಡಂದರೆ ನನಗೆ ಸಣ್ಣ ಪರಿಸ್ಥಿತಿಯು ದೊಡ್ಡದು ಕಂಡಂಗೆ ಆಗ್ಬಿಡ್ತದೆ. ಸಣ್ಣ ಸಿಚುವೇಶನು
ನನಗೆ ಟೆನ್ಷನ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಎಷ್ಟು ಜನ ಇಲ್ಲೇ ಇವತ್ತು ಎಲೆಕ್ಟ್ರಿಕಲ್ ಸಿಸ್ಟಮ್ ಕರೆಂಟ್ ಉತ್ಪನ್ನ ಆಗೋದೇ ಕನೆಕ್ಷನ್ನಿಂದ. ನಮ್ಮ ಜೀವನ ಬದುಕಬೇಕಾಗಿದ್ದೇ ಕನೆಕ್ಷನ್ನಿಂದ. ನಾನೊಬ್ಬನೇ ಈ ವ್ಯಕ್ತಿಯಾಗಿ ಈ ಜಗತ್ತಿನಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಎಲ್ಲರ ಜೊತೆಗೂ ನನ್ನ ಕನೆಕ್ಷನ್ ಚೆನ್ನಾಗಿರ್ಬೇಕು. ಇಂಟರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟೇ ಒಂದು ದೊಡ್ಡ ಚಾಲೆಂಜ್. ಅದರಲ್ಲೂ ಸ್ಪೆಷಲಿ ಏಕ ಚಲೋ ಇಬ್ಬರು ಫ್ರಂಟ್ ಲೈನಲ್ಲಿ ಅದಾರೆ, ಇಬ್ಬರು ಫ್ರಂಟ್ ಚೆನ್ನಾಗಿದ್ದಾರೆ, ಅವರೊಳಗೆ ದ್ವೇಷ ಬಂದುಬಿಡ್ತದೆ. ಇಬ್ಬರು ಕೂಡಿಬಿಟ್ರೆ ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು, ಅವರು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಆಗಿಬಿಡ್ತದೆ. ದೇವ್ರ ಜೊತೆಗೆ ಸಂಬಂಧ ನಿಭಾಯಿಸೋದು ಭಾಳ ಈಸಿ, ಜನಾರ್ದನನ ಜೊತೆಗೆ ಸಂಬಂಧ ನಿಭಾಯಿಸೋದು ಈಸಿ. ಆದರೆ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಜನಾರ್ದನನ ಜೊತೆಗೆ ಅಷ್ಟೇ ಅಲ್ಲ, ಜನರ ಜೊತೆಗೆ ಸಂಬಂಧ ನಿಭಾಯಿಸ್ಬೇಕು. ಯಾವುದೋ ಮಾತಿನಿಂದ, ಸಣ್ಣ ಸಣ್ಣ ಕಾರಣದಿಂದ ಅವ್ರು ನನಗೆ ಹಿಂಗಂದ್ರು, ಹಂಗಂದ್ರೆ ಅವ್ರೊಳಗೆ ಇಂಥ ಭಾವನೆ ಇದೆ, ಕರೆಕ್ಟ್ ಗೊತ್ತಿದೆ ನಾನು ಈ ರೀತಿ ಇದ್ದರೆ ಅವ್ರಿಗೆ ನೋವು ಆಗ್ತದಂತ, ಬೇಕಂತಲೇ ಅವ್ರಿಗೆ ನೋವು ಆಗುವಂಗೆ ನಾವು ನಡ್ಕೊಂಡ್ರೆ ಮತ್ತೆ ದ್ವೇಷಗಳು ಬೆಳೆಯೋದೇ ಹೆಂಗೆ? ಎರಡು ಕಡೆ ಮಿಸ್ಟೇಕ್ಸ್ ಇರ್ತದಲ್ಲ. ಇವ್ರಿಗೆ ಸಣ್ಣ ಸಣ್ಣ ಮಾತಿಗೆ ಕಂಪ್ಲೇಂಟ್ ಮಾಡುವಂಥ ಸಂಸ್ಕಾರ, ಅವ್ರು ಕಂಪ್ಲೇಂಟ್ ಮಾಡಿ ಅವ್ರು ದುಃಖಿಸ್ಬೇಕಂತಲೇ ನಂದು ಆ ನಡತೆ ಅವ್ರಿಗೆ ಚುಚ್ಚುವಂಥ ಸಂಸ್ಕಾರ. ಅದಕ್ಕೆ ಇವೆಲ್ಲ ಸಂಸ್ಕಾರಗಳನ್ನು ತೆಗೆದು ನನ್ನ ಲೈಫ್ನಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಭಗವಂತ ಮಹಾವಾಕ್ಯದಲ್ಲಿ ಹೇಳಿದ್ದಾರೆ, ಮೆಡಿಟೇಷನ್ ಕಲಿತ್ರೆ ಜನರಿಂದ ದೂರ ಹೋಗಬೇಕು, ಜನರಿಂದ ವಿಮುಖರಾಗಬೇಕು ಅನ್ನುವ ಹೀನ ಸಂಕಲ್ಪ ಬರಲ್ಲ, ಹೇಡಿ ಸಂಕಲ್ಪ ಬರಲ್ಲ. ಎಲ್ಲ ಜನರ ಜೊತೆಗೆ ನಾ ಬದುಕಿ ತೋರಿಸ್ಬೇಕು. ಕೆಲವೊಬ್ರು ಅಂತಾರೆ, ಅಯ್ಯೋ ಅವ್ರ ಜೊತೆಗೆ ನನಗೆ ವ್ಯವಹಾರ ಮಾಡೋಕ್ಕಾಗಲ್ಲಪ್ಪ, ನಂಗೆ ಭಾಳ ಭಯ ಬರ್ತದೆ. ಯಾಕೆ ಭಯ ಬರ್ತದೆ? ಅಜ್ಞಾನ ಭಯಕ್ಕೆ ಕಾರಣ. ಅವ್ರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಿದರೆ ಕ್ಲಾಶಸ್ ಆಗಲ್ಲ, ಅದನ್ನು ನಾವು ಕಲಿಬೇಕಲ್ಲ. ಎಲ್ಲರ ಜೊತೆಗೆ ಬದುಕಬೇಕು, ಬದುಕುವಾಗ ಯಾರ ಜೊತೆಗೂ ಕ್ಲಾಶಸ್ ಮಾಡ್ಕೋಬಾರ್ದು. ಇದು ಜೀವನದ ಸಾಧನೆ. ಎಂದೋ ಯಾರೋ ಏನೋ ಅಂದಿರ್ತಾರೆ, ಲೆಟ್ ಗೋ, ಬಿಟ್ಬಿಡಿ, ಕ್ಷಮಿಸಿ, ತಿದ್ದುಕೊಳ್ಳೋದಿದ್ರೆ ಸ್ವೀಕರಿಸಿ. ಒಂದು ವೇಳೆ ನಾವು ಜನರ ಜೊತೆಗೆ ಬಾಳ್ಲಿಕ್ಕಾಗಿಲ್ಲ, ಒಬ್ಬರ ಜೊತೆಗೆ ದ್ವೇಷ ಬೆಳೆಸ್ಕೊಂಡ್ವಿ, ಆ ದ್ವೇಷದ ಸಂಸ್ಕಾರ ಬೆಳೆದು ಯಾರ ಜೊತೆಗೆ ಕನೆಕ್ಷನ್ ಮಾಡ್ಕೊತೀವಿ ಎಲ್ಲ ಕನೆಕ್ಷನ್ ಮುರಿದೋಗ್ಬಿಡ್ತದೆ. ನಾನು ಲೈಫ್ನಾಗ ರೆಕಾರ್ಡ್ ಇಟ್ಕೋಬೇಕು, ನಾನು ಯಾರ ಜೊತೆಗೂ ಜಗಳಾಡಿಲ್ಲ, ನನಗೆ ಪರ್ಸ್ನಲಿ ಯಾರ ಮೇಲೂ ದ್ವೇಷ ಇಲ್ಲ, ನಾನು ಪರ್ಸ್ನಲಿ ಯಾರನ್ನು ಹೇಟ್ ಮಾಡಲ್ಲ, ನಾನೆಲ್ಲರನ್ನೂ ಪ್ರೀತಿಯಿಂದ ನೋಡ್ತೀನಿ, ಸ್ನೇಹದಿಂದ ಇರ್ತೀನಿ. ನನಗೆ ಹೇಟ್ ಮಾಡಿ ನನಗೆ ಬೇಕಂತ ವಿಘ್ನ ಹಾಕೋರು ನನ್ನ ಮುಂದೆ ಬಂದ್ರೂ ಐ ಕ್ಯಾನ್ ಟಾಕ್ ವಿತ್ ಲವ್, ಅಫೆಕ್ಷನ್, ಸ್ನೇಹದಿಂದ ನಾನು ಅವ್ರ ಜೊತೆಗೆ ಬದುಕ್ತೀನಿ ಎನ್ನುವಂತಹ ಸಂಸ್ಕಾರ ನಮ್ಮದಿರಬೇಕು. ಸೊ ದಿಸ್ ಈಸ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಪರಮಾತ್ಮನ ಜೊತೆಗೆ ಕನೆಕ್ಷನ್, ಎಲೆಕ್ಟ್ರಿಕಲ್ ಅಂದ್ರೆ ಕನೆಕ್ಷನ್ ಅಲ್ವಾ, ಜನರ ಜೊತೆಗೆ ಕನೆಕ್ಷನ್. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನನ್ನೊಂದಿಗೆ ನನ್ನ ಕನೆಕ್ಷನ್. ಸೆಲ್ಫ್ ಕನೆಕ್ಷನ್, ಸೆಲ್ಫೇ ವೀಕ್ ಇತ್ತಂದರೆ ನನ್ನೊಂದಿಗೆ ನನ್ನ ಕನೆಕ್ಷನ್ ಅಂದ್ರೆ ಅರ್ಥ ಏನು? ನಾನು ಎಲ್ಲಿ ನನ್ನ ಜೀವನದಲ್ಲಿ ನನ್ನೊಂದಿಗೆ ಮಾತಾಡಬೇಕು, ನನಗೋಸ್ಕರ ನಾನು ಸಮಯ ಕೊಡಬೇಕು, ನನ್ನನ್ನು ತಿದ್ದುಕೊಳ್ಳಿಕ್ಕೆ ನಾನು ಪುರುಷಾರ್ಥ ಮಾಡಬೇಕು. ಎಲ್ಲರಿಗೂ ಸಮಯ ಕೊಡ್ತೀವಿ, ನನ್ನ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ. ಅಮೇರಿಕಾದಲ್ಲಿದ್ದವ್ರ ಜೊತೆಗೆ 20 ನಿಮಿಷ ಮಾತಾಡ್ತೀವಿ ಮೊಬೈಲ್ನಲ್ಲಿ, ಬಾಂಬೆಯಲ್ಲಿದ್ದವ್ರ ಜೊತೆಗೆ ಅರ್ಧ ತಾಸು ವಿಡಿಯೋ ಕಾಲ್ನಾಗ ಮಾತಾಡ್ತೀವಿ. ನನ್ನನ್ನು ನಾನು ವಿಡಿಯೋ ಆನ್ ಮಾಡ್ಕೊಂಡು ನಾನು ಎಂದೂ ಕನೆಕ್ಟ್ ಮಾಡ್ಕೊಳ್ಳಿಲ್ಲ, ನನ್ನನ್ನು ನೋಡ್ಕೊಳ್ಳೇ ಇಲ್ಲ. ನನ್ನ ಜೊತೆಗೆ ನಾನು ಮಾತಾಡಲೇ ಇಲ್ಲ, ಮಾತಾಡೋಕ್ಕೆ ಬರಲ್ಲಲ್ಲ. ಯಾಕೆಂದರೆ ಫಸ್ಟ್ ಪ್ರಶ್ನೆ ನಾನು ಯಾರು, ನಾನು ಯಾರು ಅನ್ನೋದು ಗೊತ್ತಿಲ್ಲ ಅಂದರೆ ನನ್ನ ಜೊತೆಗೆ ನಾನು ಕನೆಕ್ಷನ್ ಇಟ್ಕೊಳಕ್ಕೆ ಬರಲ್ಲ. ಪರಮಾತ್ಮ ಯಾರು ಅನ್ನೋದು ಗೊತ್ತಿಲ್ಲ ಅಂದರೆ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಇಟ್ಕೊಳಕ್ಕೆ ಬರಲ್ಲ. ಜನರೆಲ್ಲರೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಅನ್ನೋದು ಗೊತ್ತಾಗಿಲ್ಲ ಅಂದರೆ ಆತ್ಮಿಕ ಸ್ನೇಹದಿಂದ ಬದುಕೋಕ್ಕಾಗಲ್ಲ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದ ಯೋಗವು ಮೂರೂ ಸಂಬಂಧವನ್ನು ಸರಿ ಮಾಡುವ ಯೋಗವಾಗಿದೆ. ಈಶ್ವರಿ ವಿಶ್ವವಿದ್ಯಾಲಯದ ಯೋಗ ಎಷ್ಟೋ ಜನ ತಪ್ಪು ತಿಳ್ಕೊಂತಾರೆ, ಈ ಯೋಗ ಕಲಿತ್ರೆ ಎಲ್ಲರನ್ನು ಬಿಡಬೇಕು, ಜನರನ್ನು ಬಿಡಬೇಕು, ಸಂಬಂಧ ಬಿಡಬೇಕು, ಕೆಲಸ ಬಿಡಬೇಕು ಅಂದ್ಕೊಂಡಾರೆ. ಇದು ತಪ್ಪು ಕಲ್ಪನೆ. ಯಾರೂ ಬಿಟ್ಟಿಲ್ಲ, ಯಾರು ಬಿಡೋದಿಲ್ಲ, ಬಿಡೋಕೆ ನಮ್ಮಲ್ಲಿ ಅವಕಾಶನೂ ಇಲ್ಲ, ಪರ್ಮಿಷನೂ ಇಲ್ಲ. ಬಿಟ್ಟು ಹೋಗೋದು ಹೇಡಿಗಳು, ಇದ್ದು ಸಾಧಿಸೋದು ನಮ್ಮ ಸಾಹಸ. ಅದಕ್ಕೋಸ್ಕರ ಎಲ್ಲರ ಮಧ್ಯದಲ್ಲೂ ಇರಬೇಕು, ಸ್ವಯಂ ತೃಪ್ತರಿರಬೇಕು, ಜನರೊಂದಿಗೂ ಸಂಬಂಧ ಚೆನ್ನಾಗಿಟ್ಕೋಬೇಕು, ಈಶ್ವರನ ಜೊತೆಗೂ ಶಕ್ತಿಶಾಲಿ ಸಂಬಂಧ ರೂಪಿಸ್ಕೋಬೇಕು. ಈ ಇಲೆಕ್ಟ್ರಿಕಲ್ ಸಿಸ್ಟಮೇ ರಾಜಯೋಗ. ಸರ್ವಿಸ್ ಇಂಜಿನಿಯರ್ ಚೆಕ್ ಮಾಡ್ತಾನೆ, ಹೆಂಗೈತಪ್ಪ ಎಲೆಕ್ಟ್ರಿಕಲ್ ಸಿಸ್ಟಮ್, ಕಾರಿಂದ ಕರೆಕ್ಟ್ ಇದೆ,
ಎಲ್ಲ ಸಿಸ್ಟಮ್ ಚೆಕ್ ಮಾಡಾಯ್ತು, ಎ ಬಿ ಸಿ ಇಂದ ಹಿಡಿದು ಎಲ್ಲ ಸಿಸ್ಟಮ್ ಚೆಕ್ ಮಾಡಾಯ್ತು, ಆದರೂ ಕಾರ್ ಯಾಕೆ ಲೇಟ್ ಸ್ಟಾರ್ಟ್ ಆಗ್ತದೆ? ಗೊತ್ತೇ ಆಗ್ತಾ ಇಲ್ಲ. ಬನ್ನಿ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿ, ಎಲ್ಲಿ ತಪ್ಪಿದೆ ಅನ್ನೋದು ಸರಿಯಾಗಿ ತಿಳ್ಕೊಂಡು ಪರಿವರ್ತನೆಯಾಗಿ ಎಲ್ಲರೊಂದಿಗೂ ಸ್ನೇಹದಿಂದಿರೋಣ, ಸ್ವಯಂ ಪ್ರಭುವೊಂದಿಗೂ ಹಾಗೂ ಜನರೊಂದಿಗೂ. ಓಂ ಶಾಂತಿ.